ಸ್ವಲ್ಪ ಹೇಳಿ. ಸ್ವಭಾವ ಗುಣಾನೋ ಅಥವಾ ಬೇರೆನೋ? ಸ್ವಭಾವ ಗುಣನೋ ಅಥವಾ ಬೇರೆನೋ? ಓಕೆ, ಕೇಳಿಸ್ಕೊಳ್ಳಿ. ಕ್ವಾಲಿಟಿ ಅಂತ ಇಂಗ್ಲೀಷ್ ವರ್ಡ್ ಅದು. ಕ್ವಾಲಿಟಿ ಅಂದ್ರೇನು? ಗುಣ, ಗುಣಮಟ್ಟ. ಎಲ್ಲದರಲ್ಲೂ ನಾವು ಮುಟ್ಟು ನೋಡ್ತೀವಲ್ವ, ಕಣ್ಣಲ್ಲಿ ನೋಡ್ತೀವಿ, ಮುಟ್ಟು ನೋಡ್ತೀವಿ, ಮೂಸು ನೋಡ್ತೀವಿ. ಯಾಕೆ, ಯಾವ ಥರ ಗುಣಮಟ್ಟ ಅಂತ. ಒಂದು ಬಟ್ಟೆ ಕೂಡ ಮುಟ್ಟು ನೋಡ್ತೀವಿ, ತಿಂದು ನೋಡ್ತೀವಿ, ಕೇಳ್ತೀವಿ. ಯಾವ ಗುಣಮಟ್ಟದ್ದು ಅಂತ ಗೊತ್ತಾಗುತ್ತೆ ನಮಗೆ. ಕೆಲವು ಭಾಷೆಗಳು ಬೇಡ, ಇದು ನಮಗೆ ಇದು ಬೇಕು ಅಂತ. ಕ್ವಾಲಿಟಿ ಅಂದರೆ ಗುಣಮಟ್ಟ. ಆ ಗುಣಮಟ್ಟ ಡಿಸೈಡ್ ಮಾಡೋರು ಯಾರು ವ್ಯಾಲ್ಯೂ ಕೊಡೋರು? ನಾವೇ. ಹೌ ವಿ ಪರ್ಸೀವ್ ವಿ ವ್ಯಾಲ್ಯೂ. ಒಬ್ಬೊಬ್ಬರು ಒಂದೊಂದು ವ್ಯಾಲ್ಯೂ ಕೊಡ್ತಾರೋದಕ್ಕೆ. ನನ್ನ ಗುಣಮಟ್ಟ ಏನು, ನನ್ನಲ್ಲಿ ಎಷ್ಟು ಪ್ಯೂರಿಟಿ ಇದೆ, ನನ್ನಲ್ಲಿ ಎಷ್ಟು ಸತ್ವಾಂಶ ಇದೆ, ನನ್ನಲ್ಲಿ ಎಷ್ಟು ಡಿವಿನಿಟಿ ಇದೆ, ನನ್ನಲ್ಲಿ ಎಷ್ಟು ದೈವಾಂಶ ಇದೆ, ನನ್ನಲ್ಲಿ ಎಷ್ಟು ಆ ಒಂದು ಅಸ್ತಿತ್ವದ ಹತ್ತಿರ ಹೋಗಿ ನನ್ನ ಸ್ವಭಾವದಲ್ಲಿ ಆ ಒಂದು ಕ್ಲಾರಿಟಿ ಇದ್ದಾಗ ನಾನು ಪ್ರತಿಯೊಂದಕ್ಕೂ ಬೆಲೆ ಕೊಡ್ತೀನಿ. ಮಾರ್ಕೆಟಲ್ಲಿ ಬೆಲೆ ಇಲ್ಲದ್ರೂ ನಾ ಬೆಲೆ ಕೊಡ್ತೀನಿ. ಯಾಕೆಂದರೆ ನಾನು ಕ್ವಾಲಿಟಿ ನೋಡ್ತೀನಿ, ನಾನು ಕ್ವಾಂಟಿಟಿ ನೋಡಲ್ಲ, ಹೇಗೆ ಕಾಣ್ತಾ ಇದೆ ನೋಡಲ್ಲ, ಅದರ ಬೆಲೆ ಒಳಗಿಂದ ನೋಡ್ತೀನಿ ನಾನು. ಅಂದರೆ ಅವರವರು ಎಷ್ಟೆಷ್ಟು ಪ್ಯೂರ್ ಆಗಿದ್ದಾರೆ ಅದೇ ಬೆಲೆ ಅವ್ರು ಕಟ್ಟೋದು ಜನಗಳಿಗೆ, ವಸ್ತುಗೆ, ವಿಷಯಕ್ಕೆ, ವಿಚಾರಕ್ಕೆ, ಜನಕ್ಕೆ, ಸುತ್ತಮುತ್ತ ಇರೋರಿಗೆ. ಅವ್ರ ಕ್ವಾಲಿಟಿ ಅವ್ರು ನೋಡಿಕೊಂಡ್ರೆ ಪ್ರಪಂಚದ ಕ್ವಾಲಿಟಿ ಡಿಸೈಡ್ ಆಗೋದು. ಯು ಶುಡ್ ವ್ಯಾಲ್ಯೂ ಅಂತಾರೆ. ವ್ಯಾಲ್ಯೂ ಅಲ್ಲಿ ಹಾಕಿರೋದಲ್ಲ, ಹೌ ಯು ವ್ಯಾಲ್ಯೂ ಇಟ್ ಡಿಸೈಡ್ಸ್ ಯುವರ್ ವ್ಯಾಲ್ಯೂ. ನೀನೇನು ವ್ಯಾಲ್ಯೂ ಅಂತ. ಅದಕ್ಕೆ ಹೇಳೋದು ಯಾವಾಗಲೂ ನಮ್ಮಲ್ಲಿ ಗುಣಗಳಿದೆಯಲ್ಲ, ಅದು ಮಿಕ್ಸ್ಚರ್ ಇದೆ. ನಮ್ಮ ಗುಣ ಎಷ್ಟು ಪ್ರಾಣಿತ್ವ ಇದೆ ಒಳಗಡೆ, ನಮ್ಮ ಗುಣದಲ್ಲಿ ಪಶುತ್ವ ಇದೆ, ರಾಕ್ಷಸತ್ವ ಇದೆ, ಮನುಷ್ಯತ್ವ ಇದೆ, ದೈವತ್ವವೂ ಇದೆ. ಎಲ್ಲ 100ರಲ್ಲಿ ಎಷ್ಟೆಷ್ಟು ಭಾಗ ಇದೆ ಗೊತ್ತಿಲ್ಲ. ಅದನ್ನು ನಾವು ನೋಡ್ಕೋಬೇಕು. ನಾನು ಎಷ್ಟು ಪಶು, ನಾನು ಎಷ್ಟು ರಾಕ್ಷಸ, ನಾನೆಷ್ಟು ದೈವ ನೋಡ್ಕೋಬೇಕಲ್ವಾ. ಅದು ನಮಗೆ ತಾನೇ ಗೊತ್ತಾಗೋದು. ಹೊರಗಡೆ ಎಷ್ಟೇ ಡ್ರೆಸ್ ಮಾಡ್ಕೊಳ್ಳದೆ ಇರಲಿ, ಸ್ನಾನ ಮಾಡಿರಲಿ ಮಾಡಿಲ್ಲದೆ ಇರಲಿ, ನಿನ್ನ ಗುಣ ಏನು ಒಳಗಡೆ? ಪಶುನ ನೀನು? ಪಶು ಗುಣ ಇದು ಸ್ನಾನ ಮಾಡಿ ಮಡಿ ಹೊಟ್ಕೊಂಡ್ರೆ ಏನು ಪ್ರಯೋಜನ? ಸ್ನಾನನೇ ಮಾಡದೆ ಒಳಗಡೆ ನೀನು ದೈವಿಕ ಶಕ್ತಿ ಇದ್ದರೆ ನೀ ಸ್ನಾನ ಮಾಡೋದೇ ಬೇಡ. ಋಷಿಗಳೆಲ್ಲನೂ ಮೆಡಿಟೇಷನಲ್ಲೇ ಸ್ನಾನ ಆಗೋಗ್ಬೋದು ಅವ್ರಿಗೆ. ಅಂತಃಶುದ್ಧಿ, ಅಂತರಂಗ ಶುದ್ಧಿ ಮಾಡ್ಕೊಳ್ಳೋರು. ಯಾವಾಗಲೂ ಒಳಗಡೆಯಿಂದ ಸೌರಭ ಸೂಸ್ತಾ ಇತ್ತು. ಆ ಡಿವಿನಿಟಿ ಅನ್ನೋ ಕ್ವಾಲಿಟಿ ಹೊರಗಡೆ ಬರ್ತಾ ಇತ್ತು. ಅದಕ್ಕೆ ಹೇಳ್ತೀನಿ, ಕ್ವಾಲಿಟಿ ಅನ್ನೋದು ನಮ್ಮ ಗುಣಗಳ ಮಿಕ್ಸ್ಚರ್ ಇದೆಯಲ್ಲ, ಆ ಪ್ರಪೋರ್ಷನ್ ಮೇಲೆ ಯಾವ್ಯಾವ್ದು ಎಷ್ಟು ಪ್ರಪೋರ್ಷನಲ್ಲಿ ಬೆರಕೆ ಆಗಿದೆ ಆ ಪ್ರಪೋರ್ಷನ್ನಲ್ಲಿ ನಾವು ನೋಡ್ತೀವಿ, ವ್ಯಾಲ್ಯೂ ಕೊಡ್ತೀವಿ. ನಮಗೆ ವ್ಯಾಲ್ಯೂ ಕೊಡಬೇಕಾದ್ರೆ ನಮ್ಮಲ್ಲಿ ವ್ಯಾಲ್ಯೂ ತಿಳ್ಕೋಬೇಕು. ಪ್ರತಿಯೊಂದಕ್ಕೂ ಒಂದು ಅಸ್ತಿತ್ವ ಅಂತಿದೆ. ನನಗೆ ಹೇಗೆ ಅಸ್ತಿತ್ವ ಇದೆಯೋ ಪ್ರತಿಯೊಂದರಲ್ಲೂ ಒಂದು ಅಸ್ತಿತ್ವ ಇದೆ. ಅಸ್ತಿತ್ವದಲ್ಲಿ ಅಲ್ಲಿ ನೀವು ಎಷ್ಟೇ ಮಾಡಿದ್ರೂ ಅಲ್ಲಿ ಮಿಕ್ಸ್ಚರ್ ಇಲ್ಲ. ಅಸ್ತಿತ್ವ ಪ್ಯೂರಿಟಿ 100%, 200% ಪ್ಯೂರ್. ಅಂದ್ರೇನು? ಡಿವಿನಿಟಿ ಅನ್ನೋದು, ದೈವತ್ವ ಅನ್ನೋದು, ಸತ್ವ ಅನ್ನೋದು ಸತ್ವ ಪ್ರಧಾನ. ಅದರಲ್ಲಿ ಏನೂ ಕೊಳೆ ಇಲ್ಲ, ಕಲ್ಮಶ ಇಲ್ಲ, ನಿರ್ಮಲ, ನಿಶ್ಚಲ. ಆ ಥರ ಎಲ್ಲರಲ್ಲೂ ಇರುವಂತಹ ಒಂದು ಕ್ವಾಲಿಟಿ. ಅದೇ ಕ್ವಾಲಿಟಿ ಎಲ್ಲರೂ. ಆದರೆ ನಾವು ನೋಡುವಾಗ ಯಾವ ಕ್ವಾಲಿಟಿನಲ್ಲಿ ನೋಡ್ತೀವೋ ಆ ಕ್ವಾಲಿಟಿಯಲ್ಲಿ ಕಾಣುತ್ತೆ. ಆ ಕ್ವಾಲಿಟಿ ಅವರಲ್ಲಿ ಕಾಣುತ್ತೆ. ಅವರಲ್ಲೂ ಕೂಡ ಅದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರಲ್ಲಿ ಬರೀ ಪ್ರಾಣಿತ್ವ ಇದೆ. ಆವಾಗ ನಮ್ಮಲ್ಲಿ ಪ್ರಾಣಿತ್ವ ಜಾಸ್ತಿ ಆಗುತ್ತೆ, ಪ್ರಾಣಿತ್ವ ಉತ್ಸುತ್ತೆ. ಅವರಲ್ಲಿ ಎಲ್ಲ ಗುಣವೂ ಇದೆ, ಡಿವಿನಿಟಿನೂ ಇದೆ, ಆದರೆ ಅವರಲ್ಲಿ ತುಂಬ ದೈವಾಂಶ ಇದೆ. ಆದರೆ ನಮ್ಮಲ್ಲಿ ದೈವಾಂಶ ಕಮ್ಮಿ ಇದ್ದರೂ ಅಂಥವ್ರ ಜೊತೆ ಹೋದಾಗ ಆ ಕ್ವಾಲಿಟಿಗೆ ನಮ್ಮ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಹೀಗೆ ಸಹವಾಸದಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೋದು. ಪ್ರತಿಯೊಂದರಲ್ಲೂ ಕ್ವಾಲಿಟಿ ಟೆಸ್ಟ್ ಏನು, ನಮ್ಮನ್ನು ನಾವು ನೋಡ್ಕೊಳ್ಳೋದು. ಅಸ್ತಿತ್ವದಲ್ಲಿ ಪ್ಯೂರಿಟಿ ಇದೆ. ಪ್ಯೂರಿಟಿ ಇಸ್ ದಿ ಕ್ವಾಲಿಟಿ. ಅದು ಎಲ್ಲರಲ್ಲೂ ಇದೆ ಕ್ವಾಲಿಟಿ. ಎಲ್ಲರೂ ಕ್ವಾಲಿಟಿ ಮನುಷ್ಯರೇನೇ, ಎಲ್ಲರೂ ಕೂಡ ಸತ್ಪುರುಷರೇನೇ. ಆದರೆ ಅವ್ರ ಮೇಲೆ ಕರ್ಮದಿಂದ ಏನೇನು ಹಾಕ್ಕೊಂಡಿದ್ದಾರೋ ಆ ಥರ ವರ್ತನೆ ಮಾಡ್ತಿರ್ತಾರೆ. ನಾವು ನೋಡಬೇಕಾಗಿರೋದು ಅವರಲ್ಲಿ ಆ ಕ್ವಾಲಿಟಿನೇ ನೋಡಬೇಕು. ನಾವು ಆ ನೋಡುವುದ್ರ ಮೂಲಕ ನಮ್ಮ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅವರಲ್ಲಿ ಒಳ್ಳೆ ಗುಣಗಳನ್ನೇ ಹುಡುಕಬೇಕು. ಆ ಹುಡುಕೋದ್ರಿಂದ ನಮ್ಮ ಒಳ್ಳೆ ಗುಣಗಳೆಲ್ಲ ಹೊರಗೆ ಬರುತ್ತೆ. ಅವರು ಏನೇ ಆಗಿರಲಿ, ಕಳ್ಳ ಸುಳ್ಳ ಪಳ್ಳ ಏನೇ ಆಗಿರಲಿ, ಅವರೆಲ್ಲ ದೈವತ್ವವನ್ನೇ ನೋಡೋದಕ್ಕೆ ನಾವು ಯಾವಾಗ ನಮ್ಮ ಫೋಕಸ್ ಮಾಡ್ತೀವೋ ಅದರಲ್ಲಿ ಅವ್ರ ದೈವತ್ವ ಬರೋದ್ರ ಜೊತೆ ನಾವು ಕೂಡ ಉದ್ಧಾರ ಆಗ್ತೀವಿ. ಕ್ವಾಲಿಟಿ ಅನ್ನೋದು ಯುವರ್ ಪ್ಯೂರಿಟಿ.
ಜ್ಞಾನವನ್ನ ಪಡೆಯೋದು ಹೇಗೆ, ಮುಕ್ತಿಯನ್ನ ಪಡೆಯೋದು ಹೇಗೆ, ವೈರಾಗ್ಯವನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ? ಫಸ್ಟು ಜ್ಞಾನ ಮುಕ್ತಿಗಿಂತ ಮುಖ್ಯವಾದದ್ದು ವೈರಾಗ್ಯ. ವೈರಾಗ್ಯ ಅಂದರೆ ಏನು? ಎಲ್ಲ ಬಿಟ್ಟು, ಎಲ್ಲ ಬಿಚ್ಚಿಟ್ಟು, ಎಲ್ಲರನ್ನೂ ಬಿಟ್ಟು ಓಡೋಗೋದಲ್ಲ. ವೈರಾಗ್ಯದ ಅರ್ಥ ತಿಳ್ಕೊಳ್ಳಿ. ವೈರಾಗ್ಯದ ಅರ್ಥ ನಿಮ್ಮ ಬುದ್ಧಿಗೆ ಸುಲಭವಾಗಿ ಗೊತ್ತಾಗಲ್ಲ. ನಿಮ್ಮ ಬುದ್ಧಿ ಸ್ವಲ್ಪ ಬೆಳಿಬೇಕು, ಬುದ್ಧಿ ವಿಕಾಸ ಆಗಬೇಕು, ಬುದ್ಧಿ ಜಾಗೃತಿ ಆಗಬೇಕು, ಬುದ್ಧಿ ಪ್ರಚೋದಿಸಬೇಕು, ಬುದ್ಧಿ ಅಹಂಕಾರದ ಸಹವಾಸ ಬಿಡಬೇಕು, ಬುದ್ಧಿ ಶುದ್ಧವಾಗಬೇಕು. ಆಗ ಆ ಪ್ರಜ್ಞೆಯಲ್ಲಿ ನಿಮಗೆ ವಿವೇಕ ಬರುತ್ತೆ. ಇಂಟೆಲಿಜೆನ್ಸ್ ಮೈನಸ್ ಈಗೋ ಈಸ್ ವಿಸ್ಡಮ್. ವಿಸ್ಡಮ್ ಈಸ್ ವಿವೇಕ. ಯುವರ್ ಇಂಟೆಲಿಜೆನ್ಸ್ ಮೈನಸ್ ಈಗೋ. ಈಗೋ ಇದ್ದಿದ್ದ ಬುದ್ಧಿನಲ್ಲಿ ವಿವೇಕ ಬರೋಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರಿ ವಿವೇಕಿ ಅಲ್ಲವೇ ಅಲ್ಲ. ವಿವೇಕಿ ಥರ ನಾಟಕ ಮಾಡ್ಬೋದು, ಆದರೆ ವಿವೇಕಿ ಅಲ್ಲ. ಯಾವಾಗ ಅಹಂಕಾರ ಇಲ್ಲದೆ ಇರುವಂತಹ ಬುದ್ಧಿ, ಶುದ್ಧ ಬುದ್ಧಿ, ವಿವೇಕ ಜಾಗೃತಿಯಾದ ಬುದ್ಧಿ, ಅದು ಗೊತ್ತಾಗತ್ತೆ. ಏನು ಗೊತ್ತಾಗತ್ತೆ? ನಿತ್ಯ ಅನಿತ್ಯ ಗೊತ್ತಾಗತ್ತೆ. ನಿತ್ಯ ಅನಿತ್ಯವನ್ನು ತಿಳ್ಕೊಂಡಾಗ ನಾವು ಅದನ್ನು ಅಂಟ್ಕೊಳ್ಳಲ್ಲ, ನಿತ್ಯವಾದದ ಕಡೆಗೆ ಹೋಗ್ತೀವಿ, ಅನಿತ್ಯವಾದದ್ದನ್ನೆಲ್ಲ ಬಿಡ್ತಾ ಬರ್ತೀವಿ. ಈ ಒಂದು ಡಿಸ್ಕ್ರೀಷನ್ ಪವರ್ ಈಸ್ ವಿಸ್ಡಮ್. ಯಾವಾಗ ಡಿಸ್ಕ್ರೀಟ್ ಮಾಡಿ ನಾವು ಯಾವುದನ್ನು ಆರಿಸ್ಕೊಳ್ತೀವೋ ಶಾಶ್ವತವಾದದ ಕಡೆ, ನಮಗೆ ಆತ್ಮದ ಒಂದು ಉದ್ಧಾರ ಆಗೋ ಕಡೆ, ಅಥವಾ ನಮಗೆ ಆ ಥರದವ್ರ ಜೊತೆ ಆ ಥರ ಮಾತುಗಳು, ಆ ಥರದನ್ನು ಮಾಡೋಕ್ಕೆ ಹೋಗ್ತೀವಿ, ನಮ್ಮಲ್ಲಿ ವಿವೇಕ ವಿಚಾರ ಆಗುತ್ತೆ. ಆಗ ನಮಗೆ ಯಾವುದು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ, ಯಾವುದು ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನು ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯದಿಂದ ಬರುವ ಜ್ಞಾನ, ವಿವೇಕ ವೈರಾಗ್ಯದಿಂದ ಬರುವ ಜ್ಞಾನ. ವೈರಾಗ್ಯ ಮತ್ತು ವಿವೇಕ ಇದೆರಡರಲ್ಲಿ ಯಾವುದಾದ್ರೂ ಮುಂಚೆ ಬರ್ಬೋದು. ವೈರಾಗ್ಯದಿಂದ ವಿವೇಕ ಜಾಸ್ತಿ ಆಗ್ಬೋದು, ವಿವೇಕದಿಂದ ವೈರಾಗ್ಯ ಜಾಸ್ತಿ ಆಗ್ಬೋದು. ಆವಾಗ ನೀವು ಅನ್ಅಟ್ಯಾಚ್ಡ್ ಆಗಿರ್ತೀವ. ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ. ಅನ್ಅಟ್ಯಾಚ್ಡ್ ಸ್ಟೇಟ್. ಇಟ್ಸ್ ಬಿಯಾಂಡ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಆ ಟೈಮ್ನಲ್ಲಿ ಆ ವೈರಾಗ್ಯ ವಿವೇಕ ಇದ್ದಾಗ ನಿಮಗೆ ಅನುಭವಕ್ಕೆ ಬರುತ್ತೆ. ಅಲ್ಲಿವರೆಗೂ ನಿಮ್ಮ ಅನುಭವಗಳೆಲ್ಲ ನೀವು ಆರೋಪ ಮಾಡಿಕೊಂಡಿರೋದು, ಅಂದ್ಕೊಂಡಿರೋದು, ನಿಮಗೆಲ್ಲ ಗೊತ್ತು ಅಂತ ಅಂದುಕೊಂಡಿರೋದು, ನಿಮಗೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ಆ ವಿವೇಕದಲ್ಲಿ ನಮ್ಮ ಜೀವನದಲ್ಲಿ ಪ್ರತಿ ಕೆಲಸ ಮಾಡಬೇಕಾದ್ರೂ ಒಂದು ಅನುಭವ ಬರುತ್ತೆ. ಆ ಅನುಭವ ನಾವು ಒಳಗಿಂದ, ಅಂದರೆ ನಮ್ಮ ಅಂತಃಕರಣದಿಂದ ಬಿಡುಗಡೆಯಿಂದ ಮಾಡ್ತಾ ಇರ್ತೀವಿ. ಇದು ಜ್ಞಾನ. ಈ ಜ್ಞಾನ ಪುಸ್ತಕದಲ್ಲಿ ಸಿಗಲ್ಲ, ಅನುಭವ ವೇದ್ಯವಾದ ಜ್ಞಾನ. ಈ ಜ್ಞಾನದಲ್ಲಿ ಮುಕ್ತಿ ನಾಳೆ ಅಲ್ಲ, ಮುಕ್ತಿ ಸತ್ತ ಮೇಲಲ್ಲ, ಆಗಿಂದಾಗಿ. ಒಂದು ಕರ್ಮ ಮಾಡ್ತಾಯಿದ್ರೆ ಕರ್ಮದಿಂದ ಮುಕ್ತಿ ಅಲ್ಲೇ. ಒಬ್ಬರ ಜೊತೆ ಮಾತಾಡ್ತಿದ್ರೆ ಅಲ್ಲೇ ಅವರಿಂದ ಮುಕ್ತಿ. ಅಂಟ್ಕೊಳ್ಳಲ್ಲ, ಅವರು ಅಂಟ್ಕೊಳ್ಳೋದು ಇಲ್ಲ, ಅವ್ರ ಹಿಂದೆ ಹೋಗೋದು ಇಲ್ಲ, ಅವ್ರು ಇಲ್ಲದೆ ರಾಗೋದು ಇಲ್ಲ ಅಂತೆಲ್ಲ ಒದ್ದಾಡಿಲ್ಲ. ಮೋಹ ಇರಲ್ಲ, ಅಟ್ಯಾಚ್ಮೆಂಟ್ ಹೊರಟೋಗುತ್ತೆ. ಈ ಥರ ಜ್ಞಾನ, ಮುಕ್ತಿ, ವೈರಾಗ್ಯ ಎಲ್ಲನೂ ನಮ್ಮಲ್ಲೇ ಆಗುವಂಥದ್ದು. ಮುಕ್ತಿ ಅಂದರೆ ಕೆಲವರು ಅಂದ್ಕೊಂಡ್ರೆ ಸತ್ತ ಮೇಲೆ ಎಲ್ಲೋ ಹೋಗ್ತೀವಿ ಅಂತ. ಎಲ್ಲೂ ಹೋಗಲ್ಲ, ಅವರು ಮತ್ತೆ ಬರ್ತಾರೆ. ಇದೇ ಬುದ್ಧಿನನ್ನೇ ಇಟ್ಕೊಂಡು ಆಕಾರ ಬದಲಾಗ್ಬೋದು. ಅವಿನಾಶಿ ಏಕವಾದ ಆತ್ಮ ಎಂದು ನೀನು ತತ್ವತಃ ತಿಳಿದ ಮೇಲೆ ಧೀನನಾದ ಆತ್ಮಜ್ಞಾನಿಯಾದ ನೀನು ದ್ರವ್ಯಾರ್ಜನೆಯಲ್ಲಿ ಹೇಗೆ ಆಸಕ್ತನಾಗೋದು? ಈಗ ಈ ಪ್ರಶ್ನೆ ಯಾರು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಜೀವನನ, ಅಂಥವರೇ ಈ ಕಾಂಪ್ಲಿಕೇಟೆಡ್ಡಾಗಿ ಪ್ರಶ್ನೆನ ಹೆಣೆಯೋದು, ಕಾಂಪ್ಲಿಕೇಟೆಡ್ಡಾಗಿ ಕೇಳೋದು. ಅವ್ರ ಲೈಫನ್ನು ಇನ್ನೆಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ಬೋದು ಅಂತ ಐ ಕುಡ್ ಇಮ್ಯಾಜಿನ್. ಸಿಂಪಲ್ ರೀ, ಭಾಳ ಸಿಂಪಲ್ನ ಕಾಂಪ್ಲಿಕೇಟ್ ಮಾಡಿದ್ದೀರ ವರ್ಡ್ಸಿಂದ. ಯಾವತ್ತೂ ವರ್ಡ್ಸ್ನಲ್ಲೇ ತತ್ವಕ್ಕೆ ಹೋಗೋದೇ ಬೇಡ. ಪ್ರತಿಯೊಂದು ಪದ ನಾವು ಹೇಳೋದು, ಅದಕ್ಕೆ ಆಳವಾದ ಒಂದು ಅರ್ಥ, ವೈಬ್ರೇಷನ್, ರೆಸೊನೆನ್ಸ್ ಎಲ್ಲ ಇರುತ್ತೆ. ಪದ ಸುಲಭವಾಗಿ ಬಂದ್ಬಿಟ್ಟಿಲ್ಲ. ಪದದಲ್ಲಿ ಒಂದೊಂದು ಅಕ್ಷರನೂ ದೇವಿ ಸ್ವರೂಪ. ಅದರಿಂದ ಒಂದೊಂದು ಅಕ್ಷರನೂ ದೇವತೆ,
ಒಂದೊಂದು ಪದ ನಾವು ಒಂದು ಅಕ್ಷರ ಹಾಕಿ ಜೋಡಿಸಿದ್ರೆ ಆ ಪದನ ನಮ್ಮ ಬಾಯಿನಲ್ಲಿ ಹೇಳಿದ್ರೆ ಆ ಪದದಲ್ಲಿ ಇರೋ ವೈಬ್ರೇಷನ್ನಲ್ಲಿ ನಮಗೇನೋ ಅನುಭವವಾಗಿ ಒಂದು ಅರ್ಥ ನಮ್ಮ ಒಳಗಡೆ ಆಲ್ರೆಡಿ ಟೈಪ್ ಆಗಿಬಿಡುತ್ತೆ. ಅಷ್ಟು ಪವರ್ ಇದೆ ಒಂದೊಂದು ಪದಕ್ಕೆ. ಅದರಿಂದ ಆದಷ್ಟು ಸಿಂಪಲ್ಲಾಗಿ ಇರುವಂತಹ ಪದಗಳನ್ನು ಹೇಳಿದಾಗ ಆ ಸಿಂಪಲ್ಲಾಗಿ ಸಹಜವಾಗಿ ಸರಳವಾಗಿರುವ ಸತ್ಯ ಆ ಪದದ ಮೂಲಕ ಹೊರಗೆ ಬರುತ್ತಲ್ವಾ. ಇಷ್ಟಿಷ್ಟು ಉದ್ದ ಹೇಳೋಕ್ಕಿಂತ ನಾನು ತುಂಬ ಪ್ರೀತಿಸ್ತೀನಿ ನಿನ್ನ ಅಂತ 2 ಲಕ್ಷ ಹೇಳ್ಬೋದು. ಏನೂ ಹೇಳ್ದಿರು ಅವ್ರ ಮುಖ ನೋಡಿ ಹೃತ್ಪೂರ್ವಕವಾಗಿ ನಕ್ಕರೆ ಸಾಕಲ್ವಾ, ಪದವೂ ಬೇಕಿಲ್ಲ ಅಲ್ವಾ. ಅದರಿಂದ ನಾನು ಅವಿನಾಶಿ ಆತ್ಮ ಆಯಿತು. ನನಗೆ ತತ್ವ ಗೊತ್ತು, ಯಾವುದು ಸತ್ಯ, ಯಾವುದು ನಿತ್ಯ, ಯಾವುದು ಅಸತ್ಯ, ಎಲ್ಲ ತತ್ವಗಳು ಗೊತ್ತು. ತತ್ವ ಇಸ್ ದಿ ಅರ್ಥದ ತಾತ್ಪರ್ಯದ ಒಂದು ಸಾರ, ಅದು ನನಗೆ ಗೊತ್ತು. ಗೊತ್ತಿದ್ರೂ ದ್ರವ್ಯಗಳಲ್ಲಿ ಹೇಗೆ ಅನಾಸಕ್ತಿ ಹೊಟ್ಟೋಗುತ್ತಾ? ಹೋಗಲ್ಲ. ನಿನಗೆ ದ್ರವ್ಯ ಬೇಕು, ನಿನಗೆ ನೀರು ಬೇಕು, ನೀರು ಕುಡಿಯೋಕ್ಕೆ ಲೋಟ ಬೇಕು, ನೀರಲ್ಲಿ ಕೊಳೆ ಇದ್ದರೆ ಅದನ್ನು ಶೋಧಿಸೋಕ್ಕೆ ಇನ್ನೊಂದು ಸಾಧನ ಬೇಕು. ಎಲ್ಲವೂ ಯಾವುದು ಬೇಡ? ಬೆಳಗ್ಗೆ ಇದ್ದರೆ ಟಾಯ್ಲೆಟ್ಗೆ ಹೋದರೆ ಒಂದಿಷ್ಟು ಸಾಮಾನು ಬೇಕು, ಬಚ್ಚಲ ಮನೆಗೆ ಹೋದರೆ ಸಾಮಾನು ಬೇಕು, ಅಡುಗೆ ಮನೇಲಿ ಒಂದಿಷ್ಟು ಸಾಮಾನು ಬೇಕು, ಕೂತ್ಕೊಂಡ್ರೆ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು ಪೆನ್ಸಿಲು ಪೇಪರ್ ಬೇಕು, ಲೈಟ್ ಬೇಕು, ಇಂಟರ್ನೆಟ್ ಬೇಕು. ಇವಾಗ ಯಾವುದು ಬೇಡ? ಅಂದರೆ ಇದೆಲ್ಲವೂ ಮನುಷ್ಯ ತನ್ನ ಅನುಕೂಲಕ್ಕೆ ಸೃಷ್ಟಿ ಮಾಡಿಕೊಂಡಿರೋದು. ಇದನ್ನು ಏನು ಆಕಾಶದಿಂದ ಬಂದ್ಬಿಟ್ಟಿಲ್ಲ, ಮನುಷ್ಯನೇ ಮಾಡ್ಕೊಂಡಿರೋದು. ಅವನ ಅನುಕೂಲಕ್ಕೆ ಮಾಡ್ಕೊಂಡಿದ್ದಾನೆ. ಅದೇ ಸರ್ವಸ್ವ ಅಲ್ಲ. ಈ ದ್ರವ್ಯಗಳು ಯಾವುದೂ ಸರ್ವಸ್ವ ಅಲ್ಲ. ನನಗೆ ಬೇಕಿದೆ, ನನ್ನ ಜೀವನನ ಬಳಸ್ಕೊಳ್ತೀನಿ ಇದನ್ನೆಲ್ಲ. ಆಗ ನನಗೆ ತುಂಬ ಕಾಲ ಸಿಗತ್ತೆ ಪರಮಾತ್ಮನ ಸ್ಮರಣೆ ಮಾಡೋಕ್ಕೆ, ನನ್ನ ಸಾಧನೆಗೆ ನನಗೆ ಅವಕಾಶಗಳು ಸಿಗುತ್ತೆ, ನನಗೆ ಎನರ್ಜಿ ವೇಸ್ಟ್ ಆಗಲ್ಲ. ಈ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ದ್ರವ್ಯಗಳು ಬೇಕು, ಯಾವ ಪ್ರಪಂಚ ಪೂರ ಬೇಕು ನಮಗೆ ಒಳ್ಳೇದು ಮಾಡೋಕ್ಕೆ. ಯಾಕೆ ಬರೀ ನಿಮ್ಮನೆ ಮಾತ್ರ ಒಳ್ಳೇದಾದ್ರೆ ಆಯಿತಾ? ಎಲ್ಲ ಕಡೆನೂ ಮಾಡಬೇಕಾದ್ರೆ ಇಡೀ ಪ್ರಪಂಚ ನಿನ್ನ ಮನೆ. ನೀನೊಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಮನೇಲಿ ಇದೆಯಾ? ಆಚೆ ಬಂದು ನೋಡು, ಎಷ್ಟು ದೊಡ್ಡ ಮನೆ ಇದೆ ನಿನಗೆ. ಅಮ್ಮ, ಡಿಸಿಪ್ಲಿನ್ ಅನ್ನೋದು ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಬೇರೆ ಬೇರೆನಾ? ಡಿಸಿಪ್ಲಿನ್ ಅನ್ನೋದು ಮಕ್ಕಳಿಗೆ ಬೇರೆನಾ ದೊಡ್ಡವ್ರಿಗೆ ಬೇರೆನಾ ಅಂತ ಕೇಳ್ತಿದ್ದೀರಾ. ಇವಾಗ ನೋಡಿ, 2 ಥರ ಇದೆ ಡಿಸಿಪ್ಲಿನಲ್ಲಿ. ಒಂದು ಡಿಸಿಪ್ಲೀನು, ಒಂದು ನಿಯಮಗಳು ಪರಮಾತ್ಮ ಮಾಡಿರೋದು. ಇಟ್ಸ್ ಎ ಡಿವೈನ್ ರೂಲ್. ಇದು ಕಾಮನ್, ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಇದು ಅಂತರಂಗದಲ್ಲಿ ನಾವು ಅದನ್ನು ರಿಯಲೈಸ್ ಮಾಡ್ಕೋಬೇಕು. ಇದು ಎಲ್ಲರಿಗೂ ಕಾಮನ್ ಡಿಸಿಪ್ಲಿನ್. ಇದು ಕಾಮನ್. ಪರಮಾತ್ಮ ಎಲ್ಲರಿಗೂ ಹೇಳಿರುವಂಥದ್ದು. ಸತ್ಯ ಹೇಳು ಅನ್ನೋದು ಬರೀ ಎಲ್ರಿಗೂ ಹೇಳಿರೋದಲ್ವಾ, ಇವ್ರಿಗೆ ಅವ್ರಿಗೆ ಅಂತಿಲ್ಲ. ಆ ಥರ ಕೆಲವು ಕಾಮನ್ ಡಿಸಿಪ್ಲಿನ್ ಇದೆ. ಅದಕ್ಕೇನು ಹೇಳ್ತಾರೆ, ಸಿದ್ಧಾಂತದಲ್ಲಿ ಇದೆ. ಇದು ಹೀಗಿರಬೇಕಷ್ಟೇ, ಇನ್ನೇನಿಲ್ಲ. ಆ ಥರ ಇದೆ ಕೆಲವು ಡಿಸಿಪ್ಲಿನ್ಸ್ ಎಲ್ಲ. ಅದ್ರ ಮೇಲೆ ಮಕ್ಕಳಿಗೆ ಹೇಳ್ಕೊಡೋದು ನಾವು. ನೀನು ಒಳ್ಳೆ ಬುದ್ಧಿ ಕಲ್ತ್ಕೋ, ನೀನು ಸತ್ಯ ಹೇಳು, ನೀ ಕಳ್ತನ ಮಾಡಬೇಡ, ನೀ ಒಬ್ಬರ ಮೇಲೆ ಚಾಡಿ ಹೇಳಬೇಡ, ನೀ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಹೇಳೋದು ಯಾವುದ್ರ ಮೇಲೆ ಹೇಳ್ತೀವಿ? ಆ ಸಿದ್ಧಾಂತದ ಮೇಲೆ ಹೇಳೋದು ನಾವು. ಅದರ ಮೇಲೆ ನಾವು ಕಲ್ಟಿವೇಟ್ ಮಾಡ್ತೀವಿ. ಹೊರಗಡೆಯಿಂದ ನಾವು ಸಂದರ್ಭ ನೋಡಿಕೊಂಡು, ಸಮಯಕ್ಕೆ ಸರಿಯಾಗಿ ಸುಳ್ಳು ಹೇಳೋ ಹಾಗೆ ಮಾಡಿಕೊಂಡು, ಸಮಯಕ್ಕೆ ಸರಿಯಾಗಿ ತಪ್ಪಿಸ್ಕೊಳ್ಳೋಕ್ಕೆ, ಜವಾಬ್ದಾರಿ ತಪ್ಪಿಸ್ಕೊಳ್ಳೋಕ್ಕೆ, ಇರೋ ವಿಷಯನ ಒಪ್ಕೊಳ್ಳದೆ ಇರೋಕ್ಕೆ, ರಿಯಾಕ್ಟ್ ಮಾಡೋ ಟೈಮ್ನಲ್ಲಿ ಅಥವಾ ನಮ್ಮ ಪಾತ್ರ ಸರಿಯಾಗಿ ಮಾಡದೇ ಇರೋವಾಗೆಲ್ಲ ನಾವೇ ಸ್ವಂತ ರೂಲ್ ಮಾಡಿಕೊಂಡು ನಾನು ಹೀಗೆ ಇರೋದು ಅಂತ ಮಾಡ್ಕೊಡೋದಿದೆಯಲ್ಲ, ದಟ್ ಡಿಸಿಪ್ಲಿನ್ ಈಸ್ ಆ್ಯಕ್ಚುಲಿ ನಾಟ್ ಎ ಡಿಸಿಪ್ಲಿನ್ ಅಟ್ ಆಲ್. ಆದರೆ ಪ್ರಪಂಚ ಎಲ್ಲ ಕೆಲವು ತಾವೇ ಮಾಡ್ಕೊಂಡಿದ್ದ ಡಿಸಿಪ್ಲಿನಲ್ಲೇ ನಡೀತಾ ಇರೋದು. ಒಬ್ಬ ಡಿಸಿಪ್ಲಿನ್ ಮಾಡಿದ್ರೆ 100 ಜನ ಅದನ್ನು ಫಾಲೋ ಮಾಡ್ತಾರೆ, ಒಂದು ಗುಂಪಾಗುತ್ತೆ. ಆ ಥರ ಡಿಸಿಪ್ಲಿನ್ಗಳೆಲ್ಲ ಕಲ್ಟಿವೇಟೆಡ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ಗಳು ಯಾರಾದರೂ ಇಂಪೋಸ್ ಮಾಡಬೇಕು. ಮಕ್ಕಳಿಗೂ ಪ್ರಾರಂಭದಲ್ಲಿ ನಾವು ಇಂಪೋಸ್ ಮಾಡದೇ ಇದ್ದರೆ ಅವ್ರಿಗೆ ಗೊತ್ತಾಗಲ್ಲ. ಯು ಶುಡ್ ಡೂ ದಿಸ್, ಇದು ನೀವು ಮಾಡಲೇಬೇಕು, ಇದು ಮಾಡಿಕೊಡೋದು, ಇದು ಮಾಡಬೇಕು ಅಂತ ನಾವು ಮಾಡ್ತೀವಲ್ಲ ಮಕ್ಕಳಿಗೆ ಹೇಳೋದು. ಅದು ಕೂಡ ಹೊರಗಡೆಯಿಂದ ಮಾಡಿರೋ ಡಿಸಿಪ್ಲಿನ್. ಅದರಿಂದ ಅವ್ರ ಬಿಹೇವಿಯರ್ನ ಕರೆಕ್ಟ್ ಮಾಡ್ಬೋದು ನಾವು. ಅವ್ರು ನಮ್ಮ ಎದುರಿಗೆ ಮಾತ್ರ ಆ ರೀತಿ ನಡ್ಕೋತಾರೆ.
ಯಾಕೆ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಇದು ಟೀಚರ್ ಬೈತಾರೆ, ಇದು ಪ್ರಿನ್ಸಿಪಾಲ್ ಡಿಸಿಪ್ಲಿನು, ಇದು ಸ್ಕೂಲ್ ಡಿಸಿಪ್ಲಿನು, ಇದು ನಾವು ಕೇಳಬೇಕು, ಇಲ್ಲದೇ ನಮಗೆ ಪನಿಷ್ಮೆಂಟು, ಇಲ್ಲದೇ ನಮಗೆ ಇದು ನಾವು ಇದು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಅದರಿಂದ ಇದೆಲ್ಲ ರೂಲ್ಸ್ ಫಾಲೋ ಮಾಡದೇ ಇದ್ದರೆ ಫೈನ್ ಕಟ್ಟಬೇಕು ಅಂತ ಹೊರಗಡೆಯಿಂದ ಮಾಡಿರೋ ಡಿಸಿಪ್ಲಿನ್ನ ಬಹಳ ಕಷ್ಟಪಟ್ಟು ನಮ್ಮದನ್ನಾಗಿ ಮಾಡಿಕೊಂಡು ಆ ಟೈಮ್ ಬೀಯಿಂಗ್ ನಾವು ಫಾಲೋ ಮಾಡ್ತೀವಲ್ಲ, ಆಮೇಲೆ ನಮ್ಮದೆಲ್ಲ ಅದು ಬಿಟ್ಬಿಡ್ತೀವಿ. ಪೊಲೀಸ್ನವ್ನು ಇಲ್ಲದೇ ಇದ್ದರೆ ಹೆಂಗಂದರೆ ಹಂಗೆ ಹೋಗ್ಬಿಡ್ತೀವಿ. ಇದೆಲ್ಲ ಯಾವುದು ಹೊರಗಡೆಯಿಂದ ಮಾಡಿರೋ ಡಿಸಿಪ್ಲಿನ್. ಇಂಪೋಸ್ಡ್ ಒನ್, ಇಟ್ ಮೇ ಚೇಂಜ್ ಯುವರ್ ಬಿಹೇವಿಯರ್. ನಿನ್ನ ಒಂದು ಆಚರಣೆಯನ್ನು ಆ ಟೈಮ್ಗೆ ಚೇಂಜ್ ಮಾಡ್ಬೋದು. ಇದರಿಂದ ನೀವು ಉದ್ಧಾರ ಆಗಲ್ಲ. ಆದರೆ ನಿಮ್ಮ ಡಿಸಿಪ್ಲೀನು ನಿಮ್ಮ ಒಳಗಡೆಯಿಂದ, ಹೌದು ನಾನು ಇದೆಲ್ಲನೂ ಅವ್ರು ಹೇಳಿದ್ದು ಮಾಡ್ತಾ ಇದ್ದರೂ ಕೂಡ ಇದು ನನ್ನ ಡಿಸಿಪ್ಲೀನು. ಯಾಕೆಂದರೆ ನನಗೋಸ್ಕರನೇ ಮಾಡಿರೋದು. ಸಮಾಜ ಮಾಡಿರೋದು ನನಗೋಸ್ಕರನೇ, ಸಂಸಾರದಲ್ಲಿ ಆಗಿರೋದು ನನಗೋಸ್ಕರನೇ, ಪ್ರಪಂಚದಲ್ಲಿ ಏನೇನಿದೆ ಡಿಸಿಪ್ಲಿನ್ ನನಗೋಸ್ಕರನೇ, ಪರಮಾತ್ಮ ಮಾಡಿರೋದು ನನಗೋಸ್ಕರನೇ. ಯಾವಾಗ ನಾವು ಶಿಫ್ಟ್ ಮಾಡ್ಕೊತೀವೋ, ಓನ್ ಮಾಡ್ತೀವಿ, ಡಿಸಿಪ್ಲಿನ್ನ ಓನರ್ ಆಗ್ತೀವಿ, ಆಗ ಇದು ನಂದು ಡಿಸಿಪ್ಲಿನ್ ಆಗುತ್ತೆ. ನಾನು ಪೊಲೀಸ್ನವ್ರಿಗೆ ಅಲ್ಲ ಹೋಗೋದು, ನಾನು ನನ್ನ ಸೇಫ್ಟಿಗೆ ಹೋಗ್ತಾ ಇದ್ದೀನಿ, ನಾನು ನನ್ನ ಒಳ್ಳೆಯದಕ್ಕೆ ನಾನು ಚೆನ್ನಾಗಿರೋದು, ಬೇರೆಯವ್ರನ್ನ ಬೈಬಾರ್ದಪ್ಪ ದೇವ್ರ ಪಾಪ ಕೊಡ್ತಾನೆ ಅಲ್ಲ, ನಾನು ಬೈದೇ ಇರೋದು ನನ್ನ ಡಿಸಿಪ್ಲೀನು, ಹೀಗಿರೋದು ನನ್ನ ಡಿಸಿಪ್ಲೀನು, ನಾ ಮಾಡ್ಕೊಂಡಿರೋದು. ಅದರಲ್ಲೂ ಕೂಡ ಯಾವಾಗ ಡಿಸಿಪ್ಲಿನ್ ನಂದಾಗತ್ತೆ ಆಗ ನಾನು ನಡ್ಕೋತೀನಿ, ಯಾರೂ ನಮ್ಮನ್ನು ಬಲವಂತ ಮಾಡೋಕ್ಕಾಗಲ್ಲ. ಡಿಸಿಪ್ಲಿನ್ನಲ್ಲಿ ಇವಾಗ ಇನ್ನರ್ ಡಿಸಿಪ್ಲಿನ್, ಔಟರ್ ಡಿಸಿಪ್ಲಿನ್ನಲ್ಲಿ, ಇನ್ನರ್ ಡಿಸಿಪ್ಲಿನ್ನಲ್ಲಿ 2 ಥರ ಇದೆ. ಒಂದು ಬೇರೆಯವ್ರು ಕೊಟ್ಟಿದ್ದನ್ನು ನಂದು ಅಂದ್ಕೊಳ್ಳೋದು, ಎರಡನೇದು ನನ್ನ ಸ್ವಭಾವದಿಂದಲೇ, ಸಂಸ್ಕಾರದಿಂದಲೇ, ನನ್ನ ಒಳಗಡೆ ಇರುವಂತಹ ಕ್ವಾಲಿಟಿಯಿಂದ, ಅಸ್ತಿತ್ವದಿಂದ ನಾವು ಧ್ಯಾನ ಮಾಡೋದ್ರಿಂದ, ನಮ್ಮನ್ನು ನಾವು ಗಮನಿಸ್ಕೊಳ್ಳೋದ್ರಿಂದ, ಆಗಿಂದಾಗೆ ಕೊಳೆ ತಕ್ಕೊಳ್ಳೋದ್ರಿಂದ ನಮ್ಮನ್ನು ಗಮನಿಸ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ, ಇದು ಅವ್ರು ಹೇಳೋದಕ್ಕಲ್ಲ ನಾನಿರೋದು, ನನಗೆ ಹೀಗಿರಬೇಕು ಅನಿಸಿದೆ, ಇದು ನನ್ನ ಸ್ವಭಾವ ಅಂತ. ಇಲ್ಲಿ 2 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅಹಂಕಾರ ಡಿಸಿಪ್ಲಿನ್ನ ಫಾಲೋ ಮಾಡುವಾಗ ಅದನ್ನು ಆದರ್ಶ ಮಾಡ್ಕೊಳ್ಳುತ್ತೆ. ಎಲ್ಲರ ಹತ್ರನೂ ಡಿಕ್ಲೇರ್ ಮಾಡ್ತಾ ಬರುತ್ತೆ, ನಾನು ಎಷ್ಟು ಒಳ್ಳೆಯವಳು, ನನ್ನಷ್ಟು ಒಳ್ಳೆಯವರು ಯಾರೂ ಇಲ್ಲ, ನಾನು ಯಾರಿಗೂ ಕೇಡ್ ಬಗ್ಗೆಯಲ್ಲ, ಎಲ್ಲರೂ ನನ್ನನ್ನು ಬೈತಾರೆ, ಐ ಆಮ್ ಟೂ ಗುಡ್, ಐ ಆಮ್ ಗುಡ್ ಪರ್ಸನ್, ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ. ಎಲ್ಲ ಈಗೋಗೆ ಆಹಾರ. ನನ್ನಷ್ಟು ಒಳ್ಳೆಯವರಿಲ್ಲ, ನಾನು ಸುಳ್ಳು ಹೇಳಲ್ಲ, ನಾನು ಸತ್ಯವಾಗಿದ್ದೀನಿ, ನಾನು ಬಹಳ ಮೆಸು, ನಾನು ಹಾಗೆ, ನಾನು ಹೀಗೆ, ನಾನು ಒಳ್ಳೆಯದೆಲ್ಲ ನಾನು, ಕೆಟ್ಟದೆಲ್ಲ ಬೇರೆಯವರು. ಇದು ಅಹಂಕಾರದ ಡಿಸಿಪ್ಲಿನು. ಆ ಡಿಸಿಪ್ಲಿನು ಆದರ್ಶವಾಗಿ ಕಾಣುತ್ತೆ. ಇಟ್ಸ್ ಎ ಮಾರಲ್. ಯು ಆರ್ ನಾಟ್ ಎ ಪ್ಯೂರ್ ಬೀಯಿಂಗ್, ಯು ಆರ್ ಎ ಮಾರಲ್ ಬೀಯಿಂಗ್. ಮಾರಲ್ ವಿತೌಟ್ ಪ್ಯೂರಿಟಿ ಈಸ್ ನಾಟ್ ಮೊರಾಲಿಟಿ, ಇಟ್ ಈಸ್ ಅನ್ ಕಲ್ಟಿವೇಟೆಡ್ ಮೊರಾಲಿಟಿ. ಆದರೆ ಆ ಮಾರಲ್ಗಳು ಯಾವುದು ಬೇಡ, ನಂಗೆ ಆದರ್ಶನೂ ಬೇಡ, ಏನು ಬೇಡ, ನನ್ನೊಳಗಡೆ ಹೀಗೆ ಅನಿಸ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಕಾರಣವೂ ಇಲ್ಲ, ಇದಕ್ಕೆ ವ್ಯಾಲಿಡೇಷನ್ನು ಬೇಕಿಲ್ಲ, ನನ್ನ ಸ್ವಭಾವದಿಂದನೇ ನಾನು ಹೀಗಿದ್ದೀನಿ, ನನಗಿದು ಯಾವುದು ಅಂಟಲ್ಲ, ನಾನು ಒಳಗಡೆಯಿಂದ ಹಾಗಿದ್ದೀನಿ. ಇಲ್ಲಿಂದ ಚೇಂಜ್ ಮಾಡ್ಕೊ. ಫಸ್ಟು ಹೊರಗಡೆ ಹೇಳಿದಂತ ತೊಗೋಬೇಕು, ನಂದು ಅಂತ ತೊಗೊಂಡ್ಮೇಲೆ ನಂದೇ ಅಂತ ಅಂಟ್ಕೋಬಾರ್ದು. ಅಂಟ್ಕೋತಾ ಇದ್ದರೆ ಗೊತ್ತಾಗುತ್ತೆ ನಾವು ಬೇರೆಯವ್ರನ್ನೆಲ್ಲ ತಪ್ಪು ಹುಡುಕ್ತೀವಿ. ಯಾಕೆ? ನಾನು ಚೆನ್ನಾಗಾಗೋಕ್ಕೆ, ನಾನು ಒಳ್ಳೆಯವ್ರಾಗಕ್ಕೆ ಎಲ್ಲರನ್ನೂ ಕೆಟ್ಟದ್ದು ಮಾಡ್ತೀವಿ. ನಾನು ಒಳ್ಳೇದು ನೋಡ್ತೀನಿ ಅಂತ ಹೇಳಿದಾಗ ಎಲ್ಲರನ್ನೂ ಕೆಟ್ಟದ್ದು ನೋಡ್ತಾರೆ ಅಂತ ಮಾಡ್ತೀವಿ. ಯಾಕೆಂದರೆ ನಾನು ಒಳ್ಳೇದು ನೋಡಬೇಕು ಅಂತ ಮಾಡಬೇಕಾದ್ರೆ ಎಲ್ಲರನ್ನೂ ಕೆಟ್ಟೋದು ಮಾಡೇ ನಾವು ಒಳ್ಳೇದಾಗಬೇಕು. ಇಲ್ಲಿ ಒಂದು ಡ್ಯುಯಾಲಿಟಿ ಇದೆ, ಕೆಟ್ಟದ್ದನ್ನ ಮೇಲೆ ಒಳ್ಳೇದು ತೋರಿಸೋದು. ಆದರೆ ಒಳಗಡೆ ಇರೋ ಡಿಸಿಪ್ಲಿನಲ್ಲಿ ಕೆಟ್ಟದ್ದೂ ಇಲ್ಲ, ಒಳ್ಳೆಯದೂ ಇಲ್ಲ, ಅದನ್ನು ಮೀರಿದ ಸತ್ಯ ಇದೆ. ಆ ಸತ್ಯವಾದ ಡಿಸಿಪ್ಲಿನು ಪರಮಾತ್ಮ ನಮ್ಮೆಲ್ಲರಲ್ಲೂ ಇಟ್ಟು ಕಳಿಸಿದ್ದಾನೆ. ಆ ಡಿಸಿಪ್ಲಿನ್ನ ನಾವು ಫಾಲೋ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಇಫ್ ಯುವರ್ ಆ್ಯಟಿಟ್ಯೂಡ್ ಇನ್ಸೈಡ್ ಅದು ಚೆನ್ನಾಗಿದ್ರೆ, ಇನ್ನರ್ ಐಡೆಂಟಿಟಿ ಈಸ್ ಟೋಟಲಿ ಫ್ರೀ. ಹೊರಗಡೆ ಐಡೆಂಟಿಟಿ ಆಟೋಮೆಟಿಕಾಗಿ ಚೆನ್ನಾಗುತ್ತೆ. ಅದಕ್ಕೇ ನಿಮ್ಮ ಐಡೆಂಟಿಫಿಕೇಷನ್ನ ಬದಲಾಯಿಸ್ಕೊಳ್ಳಿ. ಯಾರೋ ಕೊಟ್ಟಿದ್ದ ಐಡೆಂಟಿಟಿ ಮುಖ್ಯ ಅಲ್ಲ, ನೀವೇ ನಿಮ್ಮ ಬಗ್ಗೆ ಅಂದ್ಕೊಂಡು ಆರೋಪ ಮಾಡ್ಕೊಂಡಿರೋದು ಮುಖ್ಯ ಅಲ್ಲ. ಆದರೆ ಒಳಗಡೆ ಪರಮಾತ್ಮ ನಿಮಗೊಂದು ಐಡೆಂಟಿಟಿ ಕೊಟ್ಟಿದ್ದಾನೆ, ಇಲ್ಲಿರೋದಕ್ಕೊಂದು, ಅದಕ್ಕೊಂದು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಶರೀರ, ಸ್ವರ್ಗ, ನರಕ, ಬಂಧ, ಮೋಕ್ಷ, ಭಯ ಮುಂತಾದವುಗಳು ಕೇವಲ ಕಲ್ಪನೆ. ಚಿದಾತ್ಮನಾಗಿರುವ ನನಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಶರೀರ, ಸ್ವರ್ಗ, ನರಕ. ಶರೀರ ಕಾಮ, ಸ್ವರ್ಗ, ನರಕ ಎಲ್ಲನೂ ಒಂದೊಂದೂ ಹೇಳಿದ್ದೀರ.
ಶರೀರ ಕಲ್ಪನೆ ಅಂತ ಹೇಳಿದ್ರು. ಇವೆಲ್ಲ ಕಲ್ಪನೆ. ಕಲ್ಪನೆ ಯಾರಿಗೆ? ಶರೀರ ಇವತ್ತಿದೆ, ನಾಳೆ ಹೊರಟೋಗುತ್ತೆ, ಮಾಯ, ಅದರಿಂದ ಕಲ್ಪನೆ ಅಂತ ಹೇಳಿದ್ದೀರಾ. ಕಲ್ಪನೆ ಅಲ್ಲ ಅದು. ಅದಕ್ಕೆ ಹೇಳ್ತಾರೆ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ ಅಂತ. ನಾಳೆ ಹೋಗ್ಬೋದು, ಅದು ಮಾಯೆ ಇರ್ಬೋದು, ಆದರೆ ಅದು ಇವಾಗ ಇದೆ ಅಲ್ವಾ. ಶರೀರ ಇರೋವರೆಗೂ ಇರುತ್ತಲ್ವಾ. ತುಂಬ ಜನಕ್ಕೆ ಸ್ಪಿರಿಚುಯಾಲಿಟಿನೇ ಬೇರೆ, ಪ್ರಪಂಚನೇ ಬೇರೆ ಅಂತ ಈ ಮೈಂಡು ಡಿವೈಡ್ ಮಾಡಿಬಿಟ್ಟು ಅವ್ರನ್ನ ಹುಚ್ಚರನ್ನಾಗಿ ಮಾಡಿದೆ. ಹುಚ್ಚರು. ಸ್ಪಿರಿಚುಯಾಲಿಟಿಗೋಸ್ಕರ ಪ್ರಪಂಚ ಬಿಡ್ತಾರೆ, ಪ್ರಪಂಚಕ್ಕೋಸ್ಕರ ಸ್ಪಿರಿಚುಯಾಲಿಟಿನೇ ಬಿಟ್ಬಿಡ್ತಾರೆ. ಅದೊಂದು ಗುಂಪು ಮಾಡ್ಕೊಂಡ್ಬಿಡ್ತಾರೆ, ಇದೊಂದು ಗುಂಪು ಮಾಡ್ಕೊಂಡು ಜಗಳ ಆಡ್ತಿರ್ತಾರೆ. ನಂಗೆ ಅಧ್ಯಾತ್ಮ ಬೇಡ ಅಂತವರು, ಇವ್ರು ನಂಗೆ ಪ್ರಪಂಚ ಬೇಡ ಅಂತ. ಇಷ್ಟು ಜನರು ಹುಚ್ಚರೇ. ಯಾಕೆಂದರೆ ಅವ್ರಿಗೆ ಸರಿಗೆ ಅರ್ಥ ಆಗಿಲ್ಲ. ಪ್ರಪಂಚ ಪರಮಾತ್ಮನ ಪ್ರಕಟ ರೂಪ, ಶಿವನ ಪ್ರಕಟ ರೂಪ ಪ್ರಕೃತಿ. ಅದು ಇಡೀ ಪ್ರಪಂಚವೂ ಪರಮಾತ್ಮನ ಅಂಶವೇ. ಪರಮಾತ್ಮ ಇಲ್ಲದೆ ಪ್ರಪಂಚ ಇಲ್ಲವೇ ಇಲ್ಲ. ನೀವು ಎಷ್ಟೇ ಮಾಯ ಆಗಿದ್ರೂ ನೀವು ಆ ಪರಮಾತ್ಮನ ಅಂಶವೇ. ಇದರೊಳಗಡೆ ಪರಮಾತ್ಮ ಇದ್ದೇ ಇದ್ದಾನೆ. ಇದು ಹೇಗಿದೆಯೋ ಅದಕ್ಕೆ ನಾನು ಯಾವಾಗಲೂ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಅಂಡರ್ಲೈನ್ ಮಾಡಿ. ಪರಮಾತ್ಮ ಇಸ್ ಇನ್ನರ್ ಡೈಮೆನ್ಷನ್ ಆಫ್ ದಿ ಬಾಡಿ. ಡೋಂಟ್ ಡಿವೈಡ್. ಔಟರ್ ಎಕ್ಸ್ಟೆನ್ಷನ್ ಆಫ್ ಪರಮಾತ್ಮ ಈಸ್ ಬಾಡಿ. outer extension of divine is body. Why you divide? Don't divide, see whole together. ಒಟ್ಟಿಗೆ ನೋಡಿ ಅದನ್ನು ಅಂತ. ಒಟ್ಟಿಗೆ ನೋಡಕ್ಕೆ ಬರೋದನ್ನೇ ಸಮ್ಯಕ್ ಜ್ಞಾನ, ಸಮ್ಯಕ್ ದೃಷ್ಟಿ ಅಂತಾರೆ. ನಿಮ್ಗೆ ಒಟ್ಟಿಗೆ ನೋಡಕ್ಕೆ ಬರಲ್ಲ, ತುಂಡಾಗಿ ಈ ಕುರುಡ್ರ ಆನೆ ನೋಡ್ದಂಗೆ ನೋಡ್ತೀರಾ. ಇವಾಗ ಹೇಳಿ, ದೇಹ ಮಾಯೆ ಇರ್ಬೋದು, ದೇಹ ಒಂದಿನ ಹೊರಟೋಗ್ಬೋದು, ಆದರೆ ಅದರ ಬಗ್ಗೆ ನಾವು ಅನುಭವಿಸ್ಬೇಕಾದ್ರೆ, ನೋಡಬೇಕಾದ್ರೆ ಅದು ಲಿವಿಂಗ್ ರಿಯಾಲಿಟಿ. ಅದು ನಮಗೆ ಈಗ ಒಂದು ವಾಹನ. ಪರಮಾತ್ಮನ ಮುಟ್ಟಕ್ಕೆ ಇದು ಒಂದು ವೆಹಿಕಲ್ ಟು ಟ್ರಾನ್ಸೆಂಡ್. ಬಾಡಿ ಈಸ್ ಎ ಟ್ರಾನ್ಸೆಂಡೆಂಟಲ್. ತಿಳ್ಕೊಳ್ಳಿ, ಇದು ಬೇಕು, ಇದನ್ನು ಟ್ರಾನ್ಸೆಂಡ್ ಮಾಡಬೇಕು. ಇದು ವೆಹಿಕಲ್. ಸ್ಪಿರಿಚುಯಾಲಿಟಿಗೆ ಬೇಕಿದು, ಸಾಧನೆಗೆ ಬೇಕು. ಅದರಿಂದ ನಾವು ಇದರ ಬಗ್ಗೆ ತಿಳ್ಕೋಬೇಕು, ಅದರಲ್ಲಿ ಒಪ್ಕೋಬೇಕು, ಅದರಲ್ಲಿ ಇರಬೇಕು. ನಾವು ಎಷ್ಟಿರಬೇಕು ಅಷ್ಟರಲ್ಲೇ ಇರಬೇಕು. ಎಷ್ಟಕ್ಕೆ ಉಪಯೋಗಿಸ್ಕೋಬೇಕು? ಪರಮಾತ್ಮನ ಒಂದು ಜರ್ನಿನಲ್ಲಿ, ಅವನನ್ನು ಮುಟ್ಟಕ್ಕೆ ಒಂದು ಜರ್ನಿಗೆ ಇದೊಂದು ವೆಹಿಕಲ್ ಅಂತ ಉಪಯೋಗಿಸ್ಕೋಬೇಕು. ಅಷ್ಟೇ. ಅದು ಎಷ್ಟಕ್ಕೆ ಬೇಕೋ ಅಷ್ಟನ್ನೇ ಬಳಸಬೇಕು. ಸಾಧನ ಅಷ್ಟೇ. ಅದನ್ನು ನಿಕೃಷ್ಟವಾಗಿ ಕಾಣಬಾರ್ದು. ಅದರಲ್ಲಿ ಪಂಚಭೂತಗಳಿದೆ, ರೆಸ್ಪೆಕ್ಟ್ ಕೊಡಬೇಕು. ಸ್ವರ್ಗ ನರಕ ಎಲ್ಲೋ ಇಲ್ಲ. ಸ್ವರ್ಗ ಯಾವಾಗ ದೇಹದಲ್ಲಿ ದೂರ ಮಾಡ್ಕೋತೀರಾ, ದೇಹಕ್ಕೆ ಕಾಯಿಲೆ ಬಂದಾಗಲೇ ನರಕ. ದೇಹ ಆರೋಗ್ಯವಾಗಿದ್ದಾಗಲೇ ಸ್ವರ್ಗ. ಆ ವೆಹಿಕಲ್ ಸರ್ವಿಸ್ ಮಾಡಿ ಚೆನ್ನಾಗಿ ಇಟ್ಕೊಂಡು ಅದು ಪರಮಾತ್ಮನ ದಿಕ್ಕಿಗೆ ಹೋಗ್ತಾ ಇದ್ದರೆ ಸ್ವರ್ಗ. ನರಕದ ಕಡೆಗೆ ಹೋಗ್ತಾ ಇದ್ದರೆ, ಆಸ್ಪತ್ರೆ ಕಡೆಗೆ ಹೋಗ್ತಾ ಇದ್ದರೆ ನರಕ. ಸ್ವರ್ಗ ನರಕನೂ ಇಲ್ಲೇ ಇದೆ, ದೇಹನೂ ಇಲ್ಲೇ ಇದೆ, ಬಂಧನೂ ಇಲ್ಲೇ ಇದೆ, ಬಿಡುಗಡೆನೂ ಇಲ್ಲೇ ಇದೆ, ಎಲ್ಲವೂ ಇಲ್ಲೇ ಇದೆ. ಎಲ್ಲಿ ಹೋಗಬೇಕು? ನನಗೆ ಯಾವುದು ಅಂಟದೇ ಇದ್ದರೂ ನಾನು ಎಲ್ಲಕ್ಕೂ ಸಾಕ್ಷಿಯಾಗಿದ್ದೀನಿ. ಐ ಆಮ್ ದಿ ವಿಟ್ನೆಸ್. ನಾನು ಇದೆಲ್ಲ ಏನೂ ಅಂಟ್ಕೊಂಡಿಲ್ಲ, ಆದರೆ ಸಾಕ್ಷಿಯಾಗಿ ನಾನು ನೋಡ್ತಾ ಇದ್ದೀನಿ. ಆ ಸಾಕ್ಷಿಗೋಸ್ಕರನೇ, ಆ ಸಾಕ್ಷಿ ಸ್ಥಿತಿಗೆ ನಾವು ಹೋದಾಗ ನಮಗಿದೆಲ್ಲ ಸತ್ಯವಾಗಿ ಕಾಣುತ್ತೆ. ಇದಿದೆ, ಅದು ಟೆಂಪ್ರರಿಯಾಗಿರುತ್ತೆ, ಇರೋವರೆಗೂ ನಮಗೆ ಬೇಕು. ಅದನ್ನು ಸರಿಗೆ ಬಳಸ್ಕೋಬೇಕು. ಅದಕ್ಕೆ ನಾನು ಮಾಸ್ಟರ್ ಆಗಬೇಕು, ಸ್ವಾಮಿತ್ವವನ್ನು ಗಳಿಸ್ಕೋಬೇಕು ಅನ್ನೋದು ಬರಬೇಕು. ಆವಾಗ ನೀವು ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ.